ಬಿಡದಿ ಟೌನ್ಶಿಪ್ ಅನ್ನು ವಿರೋಧಿಸಿ ಬಿಜೆಪಿ ಬೆಂಗಳೂರಲ್ಲಿ ಪ್ರತಿಭಟನೆ ಮಾಡ್ತಾ ಇದೆ. ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಪ್ರೊಟೆಸ್ಟ್ ಆಗ್ತಾ ಇದೆ. ಬಿಡದಿ ಟೌನ್ಶಿಪ್ ನ ಯೋಜನೆಯನ್ನ ಕೈ ಬಿಡಬೇಕು ಅಂತ ಬಿಜೆಪಿ ಆಗ್ರಹಿಸಿದೆ. ಇವತ್ತು ಸಂಜೆಯವರೆಗೂ ಕೂಡ ಫ್ರೀಡಂ ಪಾರ್ಕ್ ಅಲ್ಲಿ ಬಿಜೆಪಿ ನಾಯಕರು ಪ್ರತಿಭಟನೆ ಮಾಡ್ತಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸೇರಿ ಬಿಜೆಪಿಯ ಪ್ರಮುಖ ನಾಯಕರು ಪ್ರತಿಭಟನೆಯಲ್ಲಿದ್ದಾರೆ. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ಮೇಲ್ಮನೆ ಸದಸ್ಯ CT ರವಿ, ಛಲವಾದಿ ನಾರಾಯಣ ಸ್ವಾಮಿ ಇವರೆಲ್ಲರೂ ಕೂಡ ಪ್ರತಿಭಟನಾ ಸ್ಥಳದಲ್ಲಿದ್ದಾರೆ. ಆರ್ ಅಶೋಕ್ ಅವರನ್ನ ಕೂಡ ಗಮನಿಸಬಹುದು. ಬಿಜೆಪಿಯ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ನಾಯಕರು ಇವರೆಲ್ಲರೂ ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಬಿಡದಿಯ ಟೌನ್ಶಿಪ್ ಅನ್ನು ವಿರೋಧಿಸಿ ಬೆಂಗಳೂರಲ್ಲಿ ಪ್ರತಿಭಟನೆ ಮಾಡ್ತಾ ಇರೋದು ಬಿಜೆಪಿ ನಾಯಕರು. ನಮ್ಮ ಮಾಜಿ ಸಚಿವರಾಗಿರ್ತಕ್ಕಂಥ ರಾಮುಲು ಅವರು ರೈತ ವಿರೋಧಿ ಸರ್ಕಾರಕ್ಕೆ, ರೈತ ವಿರೋಧಿ ಸರ್ಕಾರಕ್ಕೆ, ನೀರಾವರಿ ಜಮೀನನ್ನ, ಫಲವತ್ತಾದ ಜಮೀನನ್ನ ಕಬ್ಜಾ ಮಾಡ್ತಾ ಇರುವ ಸರ್ಕಾರಕ್ಕೆ, ನಗರ ನಿರ್ಮಾಣಕ್ಕಾಗಿ ರಾಮನಗರದ ಬಿಡದಿಯ ಫಲವತ್ತಾದ ಜಮೀನನ್ನ ವಶಪಡಿಸಿಕೊಳ್ತಾ ಇರುವ ಸರ್ಕಾರಕ್ಕೆ, ರೈತ ವಿರೋಧಿ ಸರ್ಕಾರಕ್ಕೆ, ಜಮೀನುಗಳನ್ನು ಕೊಳ್ಳೆ ಹೊಡಿತಾ ಇರ್ತಕ್ಕಂಥ ಸರ್ಕಾರಕ್ಕೆ. ರಾಜ್ಯ ಸರ್ಕಾರದ ವಿರುದ್ಧ ಶೋಭಾ ಕರಂದ್ಲಾಜೆ ವಾಗ್ದಾಳಿ ನಡೆಸಿದ್ದಾರೆ. ರೈತರು ಒಪ್ಪಿದ್ರೆ ಸ್ವಾಧೀನ ಅಂತ ಹೇಳ್ತೀರಿ, ನೋಟಿಫಿಕೇಶನ್ ಹೊರಡಿಸ್ತೀರಿ. ರಾಜ್ಯದಲ್ಲಿ ಭೂಮಾಫಿಯಾ ಸರ್ಕಾರ ನಡೆಯೋದಕ್ಕೆ ನಾವು ಬಿಡೋದಿಲ್ಲ. ಈ ಸರ್ಕಾರವನ್ನ ಕಿತ್ತು ಹಾಕೋವರೆಗೂ ಕೂಡ ಹೋರಾಟ ಮಾಡ್ತೀವಿ ಅಂತ ಶೋಭಾ ಕರಂದ್ಲಾಜೆ ವಾಗ್ದಾಳಿ ಮಾಡಿದ್ದಾರೆ. ಈ ಸರ್ಕಾರ ಭೂಮಾಫಿಯಾ ಪರ ಇದೆ ಅಂತ. ಕಳೆದ 3 ವರ್ಷಗಳಿಂದ ಇರುವಂತ ಸರ್ಕಾರ 438 ದಿನಗಳಿಂದ ಹೋರಾಟ ಮಾಡ್ತಾ ಇರುವಂತ ರೈತರನ್ನ ಒಂದು ಬಾರಿನೂ ಮಾತಾಡಕ್ ಹೋಗಿಲ್ಲ. ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಇತ್ತು. ಈಗ DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ. ಬೆಂಗಳೂರಿನ ಪಕ್ಕದಲ್ಲೇ ಬಿಡದಿಯಲ್ಲಿ ರೈತರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಅವರ ನೋವೇನು, ಅವರ ಸಂಕಷ್ಟ ಏನು, ಅವರ ಅಭಿಪ್ರಾಯ ಏನು, ಅವರ ಭಾವನೆ ಏನು, ಇದನ್ನು ತಿಳ್ಕೊಳ್ಳುವಂತ ಗೋಜಿಗೂ ಕೂಡ ಸರ್ಕಾರ ಹೋಗಿಲ್ಲ. ಗ್ರೇಟರ್ ಬೆಂಗಳೂರು ಟೌನ್ಶಿಪ್ ಯಾರಿಗಾಗಿ? ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಭೂ ಮಾಫಿಯಾ ನಡೆಸುವವರೇ ಸರ್ಕಾರ ನಡೆಸ್ತಾ ಇದ್ದಾರೆ. ಇದು ವ್ಯತ್ಯಾಸ. ಇವತ್ತು ಇದು ವ್ಯತ್ಯಾಸ. ಭೂ ಮಾಫಿಯಾ ಯಾರು ನಡೆಸ್ತಾ ಇದ್ದಾರೆ, ಯಾರಿಗೆ ಭೂಮಿ ಬೇಕು, ಯಾರಿಗೆ ಭೂಮಿಯ ಹಪ. ಇದು CT ರವಿ ಅವರ ಪ್ರತಿಕ್ರಿಯೆ. ನಿಮ್ಮ ಅಧಿಕಾರದ ಶಕ್ತಿಯನ್ನು ರೈತರ ಮೇಲೆ ತೋರಿಸಬೇಡಿ. ಮತಾಂಧರ ಮೇಲಿನ ಕೇಸನ್ನು ವಾಪಸ್ ಪಡೀತೀರಿ, ರೈತರ ಮೇಲೆ ಕೇಸ್ ಹಾಕ್ತೀರಿ. ರೈತರ ಮೇಲೆ ನಿಮ್ಮ ಅಧಿಕಾರದ ಶಕ್ತಿಯ ಪ್ರಯೋಗ ಮಾಡಬೇಡಿ ಅಂತ. ಮತಾಂಧರ ಮೇಲಿನ ಕೇಸು ವಾಪಸ್ಸು ಅಂತಂದ್ರೆ ಈ ಲಾಡ್ಲೆ ಮಶಾಕ್ ದರ್ಗಾ ಗಲಾಟೆ, ಆ ಕೇಸನ್ನು ವಾಪಸ್ ಪಡೆದ ವಿಚಾರವನ್ನು ಪ್ರಸ್ತಾಪಿಸಿ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. 3 ಬೇಡವೇ ಬೇಡ, ರೈತ ವಿರೋಧಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಕಳೆದ 3 ತಿಂಗಳಿಂದ ಬಿಡದಿಯಲ್ಲಿ ನಿರಂತರವಾಗಿ ರೈತರು ನಮ್ಮ ಭೂಮಿ ನಮ್ಮ ಹಕ್ಕು, ಜೀವ ಕೊಟ್ಟೆವು, ಭೂಮಿ ಕೊಡೆವು ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ತರಲು ಹೊರಟಿರ್ತಕ್ಕಂಥ ಬಿಡದಿ ಟೌನ್ಶಿಪ್ ಯೋಜನೆಯನ್ನು ವಿರೋಧಿಸಿ ನಿರಂತರವಾಗಿ ಹೋರಾಟ ಮಾಡ್ತಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಆರಂಭದಿಂದಲೂ ಅವ್ರ ಹೋರಾಟಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದೆ. ಬಿಡದಿ ಟೌನ್ಶಿಪ್ ನ ಚಿಂತೆಯನ್ನು ಅವ್ರು ಬಿಡೋದಕ್ಕೆ ತಯಾರಿಲ್ಲ. ಅವ್ರು ಹೇಳ್ತಾರೆ, ನಾನು ತೀರ್ಮಾನ ಮಾಡಿದ್ದೇನೆ, ಯಾವ ಕಾರಣಕ್ಕೂ ಟೌನ್ಶಿಪ್ ಯೋಜನೆಯನ್ನ ಮಾಡದೆ ಬಿಡೋದಿಲ್ಲ ಅಂತ ಹೇಳಿ. ಮಾನ್ಯ ಮುಖ್ಯಮಂತ್ರಿಗಳೇ, ಆ ನಾನು ಅನ್ನೋದು ಅದು ಅಹಂಕಾರದ ಪರಮಾವಧಿ. ನಾನು ತೀರ್ಮಾನ ಮಾಡಿದ್ದೀನಿ, ಯಾವ ಕಾರಣಕ್ಕೂ ಬಿಡೋದಿಲ್ಲ ಅನ್ನೋದು ಅದು ಅಹಂಕಾರದ ಪರಮಾವಧಿ. ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ನಾನು ತೀರ್ಮಾನ ಮಾಡಿದ್ದೀನಿ, ಯಾರೇ ವಿರೋಧ ಮಾಡಿದ್ರು ಬಿಡೋದಿಲ್ಲ ಅನ್ನೋದು ಶೋಭೆ ತರುವ ಸಂಗತಿ ಅಲ್ಲ. ನಾವ್ಯಾರು ಅಭಿವೃದ್ಧಿಯ ವಿರೋಧಿಗಳಲ್ಲ. ಆದರೆ ರೈತರ ಸಮಾಧಿಯ ಮೇಲೆ ನೀವು ಟೌನ್ಶಿಪ್ ಮಾಡ್ಲಿಕ್ಕೆ ಹೊರಟಿದ್ದೀರಲ್ಲ, ರೈತರ ಬದುಕಿನ ಸಮಾಧಿಯ ಮೇಲೆ ಟೌನ್ಶಿಪ್ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಹೇಳೋದಕ್ಕೆ ಇವತ್ತು ಭಾರತೀಯ ಜನತಾ ಪಾರ್ಟಿ ರೈತ ಪರ ಹೋರಾಟಕ್ಕೆ ಇವತ್ತು ಧರಣಿಗೆ ಮುಂದಾಗಿದೆ. ಇದು ಏಷ್ಯಾನೆಟ್
न्यूज नेटवर्क प्रस्तुति।